ಹಲೋ ಎವ್ರಿವನ್, ನಾನು ನಿಮ್ಮ RJ ಆಂಗ್ರಿ ಬರ್ಡ್. ಇವತ್ತು ನಾವು ಸೆಕೆಂಡ್ PUC ನಲ್ಲಿ ಬರೋ ಇಂಗ್ಲಿಷ್ ಸಬ್ಜೆಕ್ಟ್ನಲ್ಲಿ ಇರೋ ದ ಸನ್ನಿ ಮಾರ್ನಿಂಗ್ ಇದು ಪೂರ್ತಿ ಸಮ್ಮರಿ ಕಡರಲ್ಲಿ ನೋಡ್ಕೊತಾ ಹೋಗೋಣ. ಇದು ಕರ್ನಾಟಕ ಸ್ಟೇಟ್ ಸಿಲೆಬಸ್ ಆಗಿರತ್ತೆ ರೀ. ಮತ್ತು ವಿಡಿಯೋ ಹೊಲಗೆ ಹೋಗೋಕ್ಕೆ ಮುಂಚೆ ನನ್ನ ಚಾನಲ್ RJ ಆಂಗ್ರಿ ಬರ್ಡ್ ಕನ್ನಡಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಇಟ್ಕೊಳ್ಳಿ. ನಿಮ್ಗೆ ಇಷ್ಟ ಆಗಿರೋ ಎಲ್ಲ ಸೋಷಿಯಲ್ ಮೀಡಿಯಾದಲ್ಲೂ ನಮ್ಮ ಅಕೌಂಟ್ ಇರುತ್ತೆ, ಅಲ್ಲೂ ಸಹ ನಿಮ್ಮನ್ನ ಫಾಲೋ ಮಾಡ್ಕೋಬೋದು. ಆ್ಯಂಡ್ ಸ್ಟ್ರೇಟ್ ಅವೇ ಇವಾಗ ವಿಡಿಯೋ ಹೊಲಗೆ ಹೋಗೋಣ. ಆ್ಯಕ್ಚುಲಿ ಇದು ಪಾರ್ಟ್ 3 ವಿಡಿಯೋ ಆಗಿರುತ್ತೆ ಆ್ಯಂಡ್ ಕೊನೆ ವಿಡಿಯೋ ಆಗಿರುತ್ತೆ. ಇದು ಪಾರ್ಟ್ 1 ಪಾರ್ಟ್ 2 ನೋಡ್ಕೊ ಬಂದರೆ ಮಾತ್ರ ನಿಮಗೆ ಪೂರ್ತಿ ಚಾಪ್ಟರ್ ಕ್ಲಿಯರಾಗಿ ಅರ್ಥ ಆಗೋದು. ಬಿಕಾಸ್ ಸ್ಟೋರಿ ಹಾಫ್ ಅಲ್ಲಲ್ಲೇ ಕಟ್ ಆಗತ್ತಲ್ವ. ಸೊ ಅಲ್ಲಿ ಫಸ್ಟ್ ನಾನು ನೋಡ್ಕೊಬರೋಕ್ಕೆ ಲಿಂಕ್ ಡಿಸ್ಕ್ರಿಪ್ಷನ್ ಮತ್ತು ಕಮೆಂಟಲ್ಲಿ ಪಿಂಗ್ ಮಾಡಿರ್ತೀನಿ, ಅಲ್ಲೊಂದ್ಸರಿ ಚೆಕ್ ಮಾಡ್ಕೊಳ್ಳಿ. ಆ್ಯಂಡ್ ಸ್ಟ್ರೇಟ್ ಅವೇ ಇವಾಗ ವಿಡಿಯೋ ಹೊಲಗೆ ಹೋಗೋಣ. ಅವಾಗ ಅವರು ಲೈಕ್ ಲಾಸ್ಟಲ್ಲಿ ಏನಾಗಿರುತ್ತೆ ಅಂದರೆ ಅವ್ರು ತೀರೋಗ್ಬಿಟ್ರು ಅಂತ ಹೇಳ್ತಾರೆ. ಅವಾಗ ಅಜ್ಜಿ ಹೇಳ್ತಾರೆ ಇದು ಸುಳ್ಳಾಗಿರಬೇಕು ಅಂತ ಹೇಳ್ತಾರೆ. ಅವಾಗ ಅಜ್ಜ ಹೇಳ್ತಾರೆ ನಾನು ಯಾವತ್ತೂ ನನ್ನ ಅಂಗಳ ಕೊಲೆ ಮಾಡ್ಕೋಬೇಕು ಅಂತ ಯಾವತ್ತೂ ಅಂದ್ಕೊಂಡಿರಲಿಲ್ಲ ಅಂತ ಹೇಳ್ತಾರೆ. ಅವಾಗ ಲಾರಾ ಅಜ್ಜಿ ಹೇಳ್ತಾರೆ ನೀವು ಅವ್ರನ್ನ ಪ್ರೊಟೆಕ್ಟ್ ಮಾಡ್ಬೋದಿತ್ತಲ್ಲ, ಯಾಕೆ ಮಾಡಿರಲಿಲ್ಲ, ಹಿಂಗೆಲ್ಲ ಇಲ್ಲ ಅಂತ ಹೇಳ್ಬೋದಿತ್ತಲ್ಲ ಅಂತ. ಅವಾಗ ಅಜ್ಜ ಹೇಳ್ತಾರೆ ನಾನೇನು ಹೇಳಲಿ ಸೆನೋರಾ, ಬಿಕಾಸ್ ಹುಡುಗಿರ್ ಯೋಗ್ಯತೆನೇ ಎಷ್ಟು. ಬಿಕಾಸ್ ಅವ್ರು ಬರ್ತಾರೆ, ಬಟರ್ಫ್ಲೈಸ್ ಕೊಡ್ತಾರೆ, ಮತ್ತು ಅವ್ರು ಏನು ನನಗೂ ಇದಕ್ಕೂ ಸಂಬಂಧನೇ ಇಲ್ಲ ಅಂತ ಓಡೋಗ್ತಾರೆ ಅಂತ ಹೇಳ್ತಾರೆ. ಅವಾಗ ಅಜ್ಜಿ ಹೇಳ್ತಾರೆ ಇಲ್ಲ ಸೆನೋರ್ ಇಲ್ಲ ಅಂತ. ಅವಾಗ ಅಜ್ಜ ಹೇಳ್ತಾರೆ ಅದು ಹುಡುಗಿರ್ ಜಾತಿನೇ ಹಂಗೆ, ಏನು ಮಾಡೋಕ್ಕಾಗಲ್ಲ ಅಂತ ಹೇಳ್ತಾರೆ. ಅಜ್ಜಿ ಹೇಳ್ತಾರೆ ಹುಡುಗಿರ ಬಗ್ಗೆ ಹಂಗೆಲ್ಲ ಹೇಳಬೇಡಿ, ಅವಳು ಸಿಲ್ವರ್ ಮೈಡನ್, ಅವಳು ಹಂಗೆಲ್ಲ ಮಾಡೋದಿಲ್ಲ, ಅವಳ ಪೊಸಿಷನ್ ಹಂಗಿತ್ತು, ಲೈಕ್ ಅವಳಿಗೆ ಸಿಚುವೇಶನ್ ಆಗಿತ್ತು, ಅವಳು ಎಷ್ಟು ದಿನ ವೇಟ್ ಮಾಡಿತ್ತು, ಎಷ್ಟು ಮಂತ್, ಎಷ್ಟು ಇಯರ್, ಒಂದು ಲೆಟರ್ ಕೂಡ ಬಂದಿಲ್ಲ. ಒಂದು ಆಫ್ಟರ್ನೂನ್ ಅವಳಿಗೆ ಸನ್ಸೆಟ್ ಆಗ್ತಿದೆ ಅಂತ ಗೊತ್ತಿತ್ತು, ಫಸ್ಟ್ ಸ್ಟಾರ್ ಒಂದು ಬಂದಿತ್ತು, ಅವಳಿಗೆ ಇನ್ನು ಮುಂದೆ ಅಲ್ಲಿ ಏನೂ ತಡೆಯೋಕ್ಕೆ ಆಗ್ತಿರ್ಲಿಲ್ಲ. ಸೊ ಅವಳು ಮನೆ ಬಿಟ್ಟು ಆಚೆ ಬಂದ್ಲು. ಅವ್ರಿಗೆ ಆ ಬೆಂಚ್ ಎಲ್ಲಿ ಅವ್ರಿಗೆ ಜಗಳ ಸ್ಟಾರ್ಟ್ ಆಯಿತು, ಅವ್ರ ಲವ್ ಇಲ್ಲಿ ಹೊಡೆದೋಯ್ತು, ಅಲ್ಲೋಗ್ಬಿಟ್ಟು ಸ್ಯಾಂಡಲ್ಲಿ ಅವ್ರ ಹೆಸರು ಬರೆದಿಟ್ಬಿಟ್ಟು ಕೂತ್ಕೊಂಡು ಅವ್ರಿಗೋಸ್ಕರ ವೆಯ್ಟ್ ಮಾಡಿದ್ರು. ಫ್ಲವರ್ ಬಂಚ್ ಇಟ್ಕೊಂಡಿದ್ರು. ಆ ವೇವ್ಸ್ ಎಲ್ಲ ಬಂದು ಒಂದು ಸ್ವಲ್ಪ ಹೆಸರನ್ನೆಲ್ಲ ಲೈಕ್ ಹೊಡ್ಕೊಂಡು ಹೋಗೋಕೆ ಸ್ಟಾರ್ಟ್ ಮಾಡ್ತು. ಆ್ಯಂಡ್ ಆ ಬಂಚ್ ಆಫ್ ಫ್ಲವರ್ಸು ಆ ನದಿಯೊಳಗೆ ಹೋಯ್ತು. ಅಲ್ಲಿವರೆಗೂ ಅವಳು ತುಂಬ ಸ್ಟ್ರಾಂಗ್ ಆಗಿರಿದ್ಲು, ಅವಳು ಬರ್ತಾರೆ ಅಂತ ಹೇಳ್ತಾರೆ. ಲೈಕ್ ಅದರಲ್ಲಿ ಅವ್ರ ಫ್ರೆಂಡ್ ಹೊಡ್ಕೊಂಡೇ ಹೋದ್ರು ಅಂತ ಅವರು ಹೇಳ್ತಾರೆ. ಓಕೆನಾ ಅಜ್ಜಿ? ಆವಾಗ ಗುಡ್ ಹೆವನ್ಸ್ ಅಂತ ಅಜ್ಜ ಹೇಳ್ತಾರೆ. ಈ ವಿಷಯ ನನಗೆ ಅಲ್ಲಿ ಫಿಶರ್ ಮ್ಯಾನ್ ಇದ್ರಲ್ವ ಅವರೇ ಹೇಳಿದ್ರು. ಅವರು ಲೈಕ್ ಹೆಂಗೆ ಹೇಳಿದ್ರು ಅಂದರೆ ನನಗೆ ಆ ವೇವ್ಸ್ ಎಲ್ಲ ಬಂದು ಅವಳನ್ನ ವಾಶ್ ಔಟ್ ಮಾಡ್ಕೊಂಡೇ ಹೋಯ್ತು ಆ ನೇಮ್ ಜೊತೆ ಅಂತ ಹೇಳ್ತಾರೆ. ಮತ್ತು ಇದನ್ನೆಲ್ಲ ನನ್ನ ಫ್ಯೂನರಲ್ಲೂ ಡೆಕೋರೇಷನ್ ಮಾಡ್ಕೋಬಾರ್ದು ಅಂತ ಹೇಳಿದ್ಲು ಅಂತ ಅಜ್ಜಿ ಅವ್ರು ಹೇಳ್ತಾರೆ. ಆವಾಗ ಅಜ್ಜ ಹೇಳ್ತಾರೆ ಚೆನ್ನಾಗಿ ಸುಳ್ಳು ಹೇಳ್ತಿದ್ದಾರೆ ಅಂತ ಪಕ್ಕದಲ್ಲಿ ಹೇಳ್ತಾರೆ. ಆವಾಗ ಅಜ್ಜಿ ಹೇಳ್ತಾರೆ ಪೂರ್ ಲಾರಾ ಅಂತ ಹೇಳ್ತಾರೆ. ಮತ್ತು ಅಜ್ಜ ಹೇಳ್ತಾರೆ ಪೂರ್ ಗೋನ್ಸಲ. ಆ್ಯಕ್ಚುಲಿ ಇಬ್ರಿಗೂ ಗೊತ್ತಿರುತ್ತೆ ಅವರು ಅವ್ರ ಲವ್ವರ್ ಜೊತೆನೇ ಮಾತಾಡ್ತಿದ್ದಾರೆ ಅಂತ. ನಿಮಗೆ ಪ್ರಾಪರಾಗಿ ಸ್ಟೋರಿ ಕೇಳಿದ್ರೆ ಚೆನ್ನಾಗಿ ಅರ್ಥ ಆಗಿರುತ್ತೆ. ಇಬ್ರು ಲವರ್ಸ್ ಅಂತ ಅವ್ರಿಗೆ ಗೊತ್ತಿರುತ್ತೆ, ಆದರೆ ಅವರು ಆಚೆ ತೋರಿಸ್ಕೋಬಾರ್ದು, ತೋರಿಸ್ಕೊಂಡ್ರೆ ಅವ್ರು ಏನು ಅನ್ಕೊತಾರೋ ಅಂತ. ಮತ್ತು ಅಜ್ಜಿಯವರು ಪಕ್ಕದಲ್ಲಿ ಸ್ವಲ್ಪ ಮರ್ತಾರೆ. ಹೆಂಗೋ ಇವನಿಗೆ ನಾನು 2 ಇಯರ್ಸಲ್ಲೇ ಮ್ಯಾರೇಜ್ ಮಾಡ್ಕೊಂಡೆ ಅಂತ ಗೊತ್ತಿರಲಿಲ್ಲ ಅಂತ ಹೇಳ್ತಾರೆ. ಅವಾಗ ಅಜ್ಜ ಹೇಳ್ತಾರೆ ನಾನು 3 ತಿಂಗಳಲ್ಲೇ ಒಂದು ಬ್ಯಾಲೆಟ್ ಡ್ಯಾನ್ಸರ್ ಜೊತೆ ಓದೋದೆ ಅದು ಪ್ಯಾರಿಸ್ಗೆ, ಇವಳಿಗೆ ಅದನ್ನೆಲ್ಲ ಏನಾದರೂ ಹೇಳಿದ್ರೆ ನನ್ನ ಕೇವಲವಾಗಿ ಅನ್ಕೊತಾಳೆ ಅಂತ ಅಜ್ಜ ಹೇಳ್ತಾರೆ. ಅಜ್ಜಿಯವ್ರು ಹೇಳ್ತಾರೆ ಇದು ತುಂಬ ಏನೋ ಒಂಥರ ಅನ್ನಿಸ್ತಿದೆ ಅಲ್ವಾ, ಬಿಕಾಸ್ ನೀವು ನಾನು ತುಂಬಾ ಸ್ಟ್ರೇಂಜರ್ಸ್, ಮತ್ತು ಏನೋ ಸುಮ್ಮನೆ ಮೀಟ್ ಆದ್ವಿ, ಮತ್ತು ನಮ್ಮ ಓಲ್ಡ್ ಫ್ರೆಂಡ್ಸ್ ರೊಮ್ಯಾನ್ಸ್ ಬಗ್ಗೆ ಕುತ್ಕೊಂಡು ಮಾತಾಡ್ತಿದ್ದೀವಿ, ಆ್ಯಂಡ್ ನಾವೇ ಓಲ್ಡ್ ಫ್ರೆಂಡ್ಸ್ ಆಗಿರಬಾರ್ದ ಅಂತ ಅನ್ನಿಸ್ತಿದೆ ಅಲ್ವಾ ಅಂತ ಕೇಳ್ತಾರೆ. ಅವಾಗ ಅಜ್ಜ ಹೇಳ್ತಾರೆ ಹಾಗೂ ಇರ್ಬೋದು, ಅದು ಇದ್ದು ನಾವು ಜಾಸ್ತಿ ಕಾನ್ವರ್ಸೇಷನ್ ಮಾಡಿದ್ವಿ ಇವತ್ತು ಅಂತ ಹೇಳ್ತಾರೆ. ಹೆಂಗೋ ನೀವು ನಾನು ಬರ್ಡ್ಸ್ಗೆಲ್ಲ ಫುಡ್ ಹಾಕ್ತಿದ್ದೆ, ಅದನ್ನ ಹೆಂಗಾದ್ರು ಸ್ಕೇರ್ ಮಾಡಿ ಆಚೆ ಕಳಿಸ್ಬಿಟ್ರ ಅಂತ ಹೇಳ್ತಾರೆ. ಅವಾಗ ಅಜ್ಜ ಹೇಳ್ತಾರೆ ಅದು ಒಂಥರ ರೀಸನ್ ಆಗಿರ್ಬೋದಲ್ವಾ ಈ ಮಾತಿಗೋಸ್ಕರ ಅಂತ ಹೇಳ್ತಾರೆ. ಅವಾಗ ಅಜ್ಜ ಹೇಳ್ತಾರೆ ಸರಿ. ಅಜ್ಜಿ ಹೇಳ್ತಾರೆ ಲೈಕ್ ನಾಳೆ ಏನಾದರೂ ಬರೋ ಪ್ಲ್ಯಾನ್ ಇದೆಯಾ ನಿಮಗೆ ಅಂತ ಪೊಲೈಟಾಗಿ ಕೇಳ್ತಾರೆ. ಅವಾಗ ಅಜ್ಜ ಹೇಳ್ತಾರೆ ಗೊತ್ತಿಲ್ಲ, ಆದರೆ ಇದೇನಾದರೂ ಸನ್ನಿ ಮಾರ್ನಿಂಗ್ ಆಗಿದ್ರೆ ಪಕ್ಕಾ ಬರ್ತೀನಿ. ಆ್ಯಂಡ್ ಡೋಂಟ್ ವರಿ, ನಾನು ನಿಮ್ಮ ಬರ್ಡ್ಸ್ನೆಲ್ಲ ನಾಳೆ ಏನು ತೊಂದರೆ ಮಾಡೋದಿಲ್ಲ, ನಾನೇ ನಮ್ಮ ಕಡೆಯಿಂದ ಒಂದು ಸ್ವಲ್ಪ ಕ್ರಮ್ಸ್ ಲೈಕ್ ಬ್ರೆಡ್ ಕ್ರಮ್ಸ್ ತಗೋಬರ್ತೀನಿ ಅಂತ ಹೇಳ್ತಾರೆ. ಅಜ್ಜಿ ಹೇಳ್ತಾರೆ ಥ್ಯಾಂಕ್ ಯು ಸೋ ಮಚ್. ಬರ್ಡ್ಸ್ ಎಲ್ಲ ಎಷ್ಟು ಗ್ರೇಟ್ಫುಲ್ ಗೊತ್ತಾ, ಬಿಕಾಸ್ ಅವಾಗಲೇ ಲೈಕ್ ಅದೆಲ್ಲ ನಮಗೆ ಬ್ಯೂಟಿಫುಲ್ನೆಸ್ ಕೊಡುತ್ತೆ, ಹ್ಯಾಪಿನೆಸ್ ಕೊಡುತ್ತೆ ಅಂತ. ಲೈಕ್ ಆ್ಯಕ್ಚುಲಿ ನಾನು ಮುಂಚೆ ಒಂದು ತಪ್ಪು ಹೇಳಿದ್ದೆ, ಲೈಕ್ ಅಜ್ಜ ಇವರೇ, ಅಜ್ಜಿನೂ ಇವರೇ.
ಐ ಮೀನ್ ಅಲ್ಲಿ ಲಾರಾ ಮತ್ತು ಗಾನ್ಜಾಲ ಇವರೇ ಅಲ್ವಾ, ಆದರೆ ಅವ್ರ ಕಸಿನ್ನು ಮತ್ತು ಫ್ರೆಂಡು ಅಂತ ಹೇಳ್ಕೊತಾರೆ. ಅಜ್ಜ ಏನು ಅನ್ಕೊತಾರೆ ಅಂದರೆ ಆ ಹುಡುಗ ನಾನೇ ಅಂತ ಇವ್ರ ಫ್ರೆಂಡಿಗೆ, ಲೈಕ್ ಆ ಹುಡುಗಿಯವ್ರ ಫ್ರೆಂಡಿಗೆ ನಾನು ಹೇಳಬಾರ್ದು ಅಂತ ಹೇಳ್ತಾರೆ, ಅನ್ಕೊಂಡಿರ್ತಾರೆ. ಮತ್ತು ಅಜ್ಜಿ ಏನಂದರೆ ಆ ಹುಡುಗಿ ನಾನೇ ಅಂತ ಇವ್ರ ಕಸಿನ್ ಹತ್ರ ಹೇಳಬಾರ್ದು, ಲೈಕ್ ಅವ್ನ ಕಸಿನ್ ಹತ್ರ ನಾನು ಹೇಳ್ಕೊಬಾರ್ದು ಅಂತ ಬಚ್ಚಿಟ್ಕೊಂಡಿರ್ತಾರೆ. ಮತ್ತು ಅಜ್ಜ ಹೇಳ್ತಾರೆ, ಐ ಮೀನ್ ಅದಕ್ಕೆ ಮುಂಚೆ ಅಜ್ಜಿ ಅಂದರೆ ಲೈಕ್ ಅವರ ಮೇಡೇಲಿ ಅಂತ ಕರೆಯೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅವಾಗ ಅಜ್ಜಗೆ ನಾನು ಯಾವತ್ತೂ ಹತ್ರ ಹೇಳಲೇಬಾರ್ದು, ಲೈಕ್ ನಾನೇ ಆ ಹುಡುಗ ಅಂತ ಅವಳೇ ಯಾವತ್ತಾದ್ರೂ ರೀಕಾಲ್ ಮಾಡ್ಕೊಳ್ಳಿ ಅಂತ ಅಂದ್ಕೊಂಡಿರ್ತಾರೆ. ಅವಾಗ ಅಜ್ಜಿ ಲೈಕ್ ಇವಾಗ ಇವಳು ಬಂದ್ಲು, ಮತ್ತು ಅಜ್ಜನೂ ಹೇಳ್ತಾರೆ ಜೊನಿಟನೂ ಬಂದ, ಅವನು ಎಲ್ಲೋ ಅಲ್ಲೇ ಹೋಗಿ ಹುಡುಗಿ ಜೊತೆನಾದರೂ ಮಾತಾಡ್ಕೊಂಡಿರ್ತಾನೆ, ನಾನು ಹೋಗಿ ನೋಡ್ತೀನಿ ಏನು ಅಂತ ಮಾತಾಡ್ತಾರೆ. ಅಜ್ಜಿಯವ್ರು ನೆನಪು ಮಾಡ್ಕೊಂತಾರೆ, ಲೈಕ್ ಅಟ್ಲೀಸ್ಟ್ ಅವ್ನಿಗಾದ್ರೂ ಇದು ನೆನಪು ಬರ್ಬೋದಿತ್ತಲ್ವಾ, ಬ್ಲ್ಯಾಕ್ ಐಡು ಬ್ಯೂಟಿಫುಲ್ ಕಣ್ಣಿರೋಳು ನಾನೇ ಅವ್ನಿಗೆ ಹೂ ಬಿಸಾಕ್ತಿದ್ದೆ ಗಾರ್ಡನ್ ಹತ್ರ ಅಂತ ಅವ್ನಿಗೆ ಗೊತ್ತಾಗಬೇಕಿತ್ತು ಅಂತ ಫೀಲ್ ಮಾಡ್ಕೊತಾರೆ. ಅವಾಗ ಪೆಟ್ರ ನಿಂಗೆ ಅಟ್ಲಾಸ್ ಸಿಕ್ತಲ್ವಾ ಅಂತ. ಅವಾಗ ಅಜ್ಜ ಹೇಳ್ತಾರೆ ಜೊನಿಟಾ ಇವತ್ತು ನೀನು ಲೇಟಾಗಿ ಬಂದ, ಮಾತು ಮುಗೀತಾ ಅಂತ. ಅವಾಗ ಪೆಟ್ರ ಅವ್ರು ಹೇಳ್ತಾರೆ ಫೈನಲಿ ನನಗೆ ಅವರು ರೋಸ್ ಐ ಮೀನ್ ವೈಲೆಟ್ಸ್ ಕೊಟ್ಟರು ಅಂತ, ಲೈಕ್ ಫ್ಲವರ್ ಕೊಟ್ಟರು ಅಂತ. ಅವಾಗ ಅಜ್ಜಿ ಹೇಳ್ತಾರೆ ನನ್ನ ಸೈಡಿಂದ ಅವ್ಳಿಗೆ ಥ್ಯಾಂಕ್ ಮಾಡಿಬಿಡು, ಚೆನ್ನಾಗಿ ಸ್ಮೆಲ್ ಕೊಡ್ತಿದೆ ಅಂತ ಹೇಳ್ತಾರೆ. ಅಜ್ಜ ಹೇಳ್ತಾರೆ ಮೈ ಡಿಯರ್ ಲೇಡಿ, ನಾನು ನಿಮ್ಮ ಜೊತೆ ಟೈಮ್ ಸ್ಪೆಂಡ್ ಮಾಡಿದ್ದು ತುಂಬ ಹಾರ್ಡ್ ಮತ್ತು ಪ್ಲೆಷರ್ ಅಂದ್ಕೊತಿದ್ದೀನಿ ಅಂತ. ಅವಾಗ ಅಜ್ಜಿ ಹೇಳ್ತಾರೆ ನನಗೂ ತುಂಬ ಪ್ಲೆಷರ್ ಅನ್ನಿಸ್ತು ಅಂತ. ಅವಾಗ ಅಜ್ಜ ಹೇಳ್ತಾರೆ ಗುಡ್ ಬಾಯ್ ನಾಳೆವರೆಗೂ ಅಂತ. ಅವಾಗ ಅಜ್ಜಿ ಹೇಳ್ತಾರೆ ನಾಳೆವರೆಗೂ ಅಂತ ಹೇಳ್ತಾರೆ. ನಾಳೆ ಸನ್ನಿ ಆಗಿದ್ರೆ ಅಂತ ಹೇಳ್ತಾರೆ ಅಜ್ಜಿ ಹೇಳ್ತಾರೆ ಸನ್ನಿ ಇದ್ರೆ ನೀವು ಬೇರೆ ಬೆಂಚಿಗೆ ಹೋಗಲ್ವಾ ಅಂತ. ಅವಾಗ ಅಜ್ಜ ಹೇಳ್ತಾರೆ ಇಲ್ಲ ನಾನು ಇಲ್ಲೇ ಬರ್ತೀನಿ, ಸಪೋಸ್ ನಿಮ್ಗೇನೋ ಅಬ್ಜೆಕ್ಷನ್ ಇಲ್ಲ ಅಂದರೆ ಅಂತ ಕೇಳ್ತಾರೆ. ಅವಾಗ ಅಜ್ಜಿ ಹೇಳ್ತಾರೆ ಇದೇನು ನಾನೇನು ಆಕ್ಯುಪೈ ಮಾಡ್ಕೊಂಡಿರಲ್ಲ ಅಂತ. ಅವಾಗ ಅಜ್ಜ ಹೇಳ್ತಾರೆ ಓಕೆ ನಾಳೆ ನಾನು ಬರ್ತೀನಿ ಬ್ರೆಡ್ ಕ್ರಮ್ಸ್ ಜೊತೆ ಅಂತ. ಮತ್ತು ಲಾರಾ ಹೇಳ್ತಾರೆ ನಾಳೆ ತಾನೇ ಮತ್ತೆ ಅಂತ ಕೇಳ್ತಾರೆ. ಅವಾಗ ಅಜ್ಜ ಹೇಳ್ತಾರೆ ನಾಳೆನೇ ಅಂತ. ಆ್ಯಂಡ್ ಲಾಸ್ಟಿಗೂ ಇಬ್ಬರು ಸ್ಮೈಲ್ ಮಾಡಿಕೊಂಡು ಅವ್ರವ್ರ ಕೇರ್ ಟೇಕರ್ಸ್ ಯಾರಿರ್ತಾರೋ ಅವ್ರ ಜೊತೆ ಟಾಟಾ ಬಾಯ್ ಬಾಯ್ ಮಾಡಿಕೊಂಡು ಮನೆಗೆ ಹೋಗಿ ಸೇರ್ಕೊತಾರೆ. ಆ್ಯಂಡ್ ತಿರ್ಗಾ ನಾಳೆ ಏನಾದರೂ ಸಂಡೇ ಮಾರ್ನಿಂಗ್ ಆಗಿದ್ರೆ ಅವರು ವಾಪಸ್ ಬಂದು ಮೀಟ್ ಆಗ್ತಾರೆ. ಸೊ ಇಷ್ಟೇ ಈ ಸ್ಟೋರಿ. ಆ್ಯಕ್ಚುಲಿ ಇದೊಂದು ಸ್ವಲ್ಪ ಸಿಂಪಲ್ ಸ್ಟೋರಿನೇ, ಲೈಕ್ ಹೆಂಗೆ ಲವ್ ಮಾಡ್ತಿದ್ರು ಮತ್ತು ತಿರ್ಗಾ ಇಷ್ಟು ಏಜ್ ಆದಮೇಲೆ ರಿಟರ್ನ್ ನೋಡಿದ್ಮೇಲೆ ಅವ್ರ ಮಧ್ಯ ಲೈಕ್ ಅವ್ರು ಹೆಂಗೆ ಮಾತಾಡ್ಕೊತಾರೆ ಅನ್ನೋದಲ್ಲ, ಲೈಕ್ ಸಿಂಪಲ್ ಕ್ಯೂಟ್ನೆಸ್ ಆಗಿ ಹೇಳಿರ್ತಾರೆ. ಇದು ನಿಮ್ಗೇನಾದರೂ ಲೈಕ್ ಕಲಾಕ್ಷೇತ್ರ ಗೊತ್ತಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಅದು ಯಾವಾಗಾದರೂ ಈ ಥರ ಡ್ರಾಮಾಸ್ನೆಲ್ಲ ಸ್ಟೂಡೆಂಟ್ಸ್ಗೆ ಯೂಸ್ಫುಲ್ ಆಗಿರಲಿ ಅಂತ ಅಲ್ಲಿ ಮಾಡ್ತಾರೆ. ಟಿಕೆಟ್ ಅಂದರೆ ಒಂದು 50 ರೂಪಾಯಿಂದ 80 ರೂಪಾಯಿ ಇರುತ್ತೆ. ಲೈಕ್ ನಾನೇನು ಪ್ರಮೋಷನ್ ಕೊಡ್ತಿಲ್ಲ, ಬಟ್ ನೀವು ಅಲ್ಲಿ ಹೋಗಿ ನೋಡಿದ್ರೆ ನಿಮಗೆ ಇನ್ನೂ ಲೈಕ್ ವಿಜುವಲ್ ಆಗಿ ನೋಡ್ಬೇಕ್ರೆ ಇನ್ನೂ ಕ್ಲಿಯರಾಗಿ ಅರ್ಥ ಆಗತ್ತೆ ಅಂದ್ಬಿಟ್ಟು ಅಷ್ಟೇ. ಅದನ್ನೇನಾದರೂ ನಿಮಗೆ ಸಿಕ್ಕಿದ್ರೆ ಒಂದು ಸರಿ ಹೋಗಿ ನೋಡ್ಕೊಬನ್ನಿ. ಕನ್ನಡದಲ್ಲೂ ಜಾಸ್ತಿ ನಾಟಕ ಇದೆ, ಅದರಲ್ಲೂ ಸಹ ಅಲ್ಲಿ ಹಾಕ್ತಾರೆ. ನಿಮಗೆ ಟೈಮ್ ಇದ್ದರೆ ಒಂದ್ಸರಿ ನೋಡ್ಕೊಬಂದರೆ ಅದು ನಿಮ್ಗೆ ಇನ್ನೂ ಯೂಸ್ಫುಲ್ ಆಗಿರತ್ತೆ ಅಂತ ಇಲ್ಲಿಗೆ ನಾನು ನನ್ನ ಮಾತು ಮುಗಿಸ್ಕೊತಿದ್ದೀನಿ. ಸೊ ಇದ್ರದ್ದು ನೋಟ್ಸ್ ಏನೆಲ್ಲ ಇದೆಯೋ ಅದು ನಮ್ಮ ಟೆಲಿಗ್ರಾಮ್ ಚಾನಲ್ ಸಿಗತ್ತೆ ನಿಮಗೆ. ನಮ್ಮ ಟೆಲಿಗ್ರಾಮ್ ಚಾನಲ್ ಬಂದು RJ Angry Bird ಅಂತ. ಆ್ಯಂಡ್ ಇದೇ ಥರ ನಿಮಗೆ ಬೇರೆ ವಿಡಿಯೋಸ್ ಬೇಕು ಸೆಕೆಂಡ್ PUCದು ಅಂದರೆ ಫಸ್ಟ್ ನೀವು ಈ ವಿಡಿಯೋಗೊಂದು ಲೈಕ್ ಕೊಟ್ಟು ನಿಮ್ಮ ಫ್ರೆಂಡ್ಸಿಗೆ ಆದಷ್ಟು ಶೇರ್ ಮಾಡಿಬಿಟ್ಟು ನನ್ನ ಚಾನಲ್ RJ Angry Bird ಕನ್ನಡಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಇಟ್ಕೊಳ್ಳಿ. ನಿಮ್ಗೆ ಇಷ್ಟ ಆಗಿರೋ ಎಲ್ಲ ಸೋಷಿಯಲ್ ಮೀಡಿಯಾದಲ್ಲೂ ನಮ್ಮ ಅಕೌಂಟ್ ಇರುತ್ತೆ, ಅಲ್ಲೂ ಸಹ ನೀವು ನನ್ನ ಫಾಲೋ ಮಾಡ್ಕೋಬೋದು. ಚಿಯರ್ಸ್ ಆಲ್.